ಅಮ್ಮ ನಮಸ್ಕಾರ ರೀ. ನಿಮ್ಮನ್ನೇ ಮಾತಾಡಿಸ್ತಿರೋದು. 23ನೇ ಇಸ್ವಿಗೆ ಜನವರಿಗೆ ನಿಮಗೆ ಮಕ್ಕಳಾಗಿಲ್ಲ ಅಂತ ತೋರ್ಸಕ್ ಮಾಡಿದ್ರಿ, ಹೌದಿಲ್ಲ? ನಾನು 4 ತಿಂಗಳ ಔಷಧಿ ಕೊಟ್ಟಿದ್ದೆ. ಅವಾಗ ಮೆಡಿಸಿನ್ ಕೊಟ್ಟ ಮೇಲೆ ಇವನು ಹುಟ್ಟಿದ್ನ. ತಗೊಂಡು 3.5 ತಿಂಗಳಿಗೆ ಪ್ರೆಗ್ನೆಂಟ್ ಆದ್ರೆ ನೀವು, ಹೌದಾ? ನಮ್ಮ ಚಿಕಿತ್ಸೆ ಕೊಟ್ಟ ಮೇಲೆ ಇವನು ಹುಟ್ಟಿದ. ನೀವು ಮದುವೆ ಆಗಿ ಹಲವಾರು ವರ್ಷಗಳ ಕಾಲ ಮಕ್ಕಳಾಗಿರ್ಲಿಲ್ಲ, ಹೌದಿಲ್ಲ? ನಾವು ಆಯುರ್ವೇದ ಚಿಕಿತ್ಸೆ ಕೊಟ್ಟ ಮೇಲೆ ಇವನು ನಾರ್ಮಲ್ ಡೆಲಿವರಿ ಅವಾಗ ನಾರ್ಮಲ್ ಡೆಲಿವರಿ ಆಯ್ತು, ಹೌದಲ್ಲ? ಈಗ ಮಗುಗೆ ಎಷ್ಟು ವರ್ಷ? ಈಗ 2ನೇ ಮಗು ಬೇಕು ಅಂತ ನೀವು ಬಂದಿದ್ದೀರಾ ಅಲ್ವಾ? ಈಗ ನಿಲ್ತಾ ಇಲ್ಲ ನಿಮಗೆ, ಹಂಗಾಗಿ ಮತ್ತೆ ತೋರ್ಸಕ್ ಬಂದಿದ್ದೀರಿ, ಹೌದಲ್ಲ? ಈಗ ಇವನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂದ ಹುಟ್ಟಿರೋನು. ಆಯುರ್ವೇದಿಕ್ ಡಾಕ್ಟರ್ ಮಾಡ್ತೀರಾ, ಇಂಜಿನಿಯರ್ ಮಾಡ್ತೀರಾ? ಅವನ ಇಷ್ಟನಾ? ಏನ್ ಇಷ್ಟನಾ ನಿಂಗೆ? ಆಟ ಸಾಮಾನು ಯಾರು ಇಷ್ಟ ನಿನಗೆ? JCP ಇಷ್ಟನಾ? JCP ಅಂದ್ರೆ ಇಂಜಿನಿಯರ್ ಆಗ ನೀನು. ಇಂಜಿನಿಯರ್ ಆಗ್ತೀಯ, ಡಾಕ್ಟರ್ ಆಗ್ತೀಯಾ? ಏನಪ್ಪ, ಇಂಜಿನಿಯರ್ ಆಗ್ತೀಯಾ? ಇಂಜಿನಿಯರ್ ಆಗ್ತೀಯಾ? ವೆರಿ ಗುಡ್, ಓಕೆ, ಆಯ್ತಮ್ಮ. ನಮ್ಮ ಚಿಕಿತ್ಸೆಯಿಂದ ಇಷ್ಟು ಆರೋಗ್ಯವಾಗಿರೋಂಥ ಮಗು ಹುಟ್ಟಿದೆ, ನಿಜ ತಾನೆ? ಆಯುರ್ವೇದ ಟ್ರೀಟ್ಮೆಂಟಲ್ಲಿ ಒಳ್ಳೆಯ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ, ಹೌದಲ್ಲ? ಮಕ್ಕಳಿಲ್ಲ ಅಂತಾರಂಥವ್ರು ತಗೋಬೋದು ಟ್ರೀಟ್ಮೆಂಟನ್ನು, ಹೌದು ತಾನೆ? ಅದಕ್ಕೆ ನೀವೇ ಉದಾಹರಣೆ, ಕರೆಕ್ಟ್? ಹಾಯ್, ನಮಸ್ಕಾರ ಮಾಡೋದು. ನಮಸ್ತೆ. ಹೇ ಸುಂದರ